ಹಿಂದೂ ಧರ್ಮದಲ್ಲಿ ಪ್ರಪಂಚ ಅಸಮತೋಲನೆಗೊಂಡಾಗ, ಅನ್ಯಾಯ ಹೆಚ್ಚಾದಾಗ, ಧರ್ಮ ಮರೆತೋದಾಗ ಪಾಲಕನಾದ ವಿಷ್ಣು ಮತ್ತೆ ಬರುತ್ತಾನೆ. ಆದ್ರೆ ಯಾವಾಗ್ಲೂ ಒಂದೇ ರೂಪದಲ್ಲ. ಮೊದಲು ಮತ್ಸ್ಯ ಮೀನು ರೂಪದಲ್ಲಿ ಜೀವವನ್ನು ರಕ್ಷಿಸಲು, ನಂತರ ಕುರ್ಮ ಆಮೆಯ ರೂಪದಲ್ಲಿ ಭೂಮಿಯನ್ನು ಸ್ಥಿರಗೊಳಿಸಲು, ವರಹ ಹಂದಿಯ ರೂಪದಲ್ಲಿ ಭೂಮಿಯನ್ನು ರಕ್ಷಿಸಲು, ನರಸಿಂಹ ಅರ್ಧ ಮನುಷ್ಯ ಅರ್ಧ ಸಿಂಹನಾಗಿ ಕ್ರೂರತೆಯನ್ನು ನಾಶ ಮಾಡಲು, ವಾಮನ ಬುದ್ಧಿವಂತಿಕೆಯನ್ನು ಅರಿಯುತ್ತಿರುವ ಪ್ರಾರಂಭಿಕ ಮಾನವ, ಪರಶುರಾಮ ಉಪಕರಣಗಳು, ಶಕ್ತಿ ಮತ್ತು ಕೋಪವನ್ನು ಬಳಸುವ ಮನುಷ್ಯ, ರಾಮ ನೈತಿಕತೆ ಮತ್ತು ಆದರ್ಶವನ್ನು ಪ್ರತಿನಿಧಿಸುವ ಪರಿಪೂರ್ಣ ಮಾನವ, ಕೃಷ್ಣ ತಂತ್ರಜ್ಞಾನಿ ರಾಜತಾಂತ್ರಕನು, ಜ್ಞಾನ ಮತ್ತು ಕ್ರಿಯೆಯನ್ನು ಸಂಯೋಜಿಸಿದ ದೈವ ಮಾರ್ಗದರ್ಶಕ, ಬುದ್ಧ ಆಧ್ಯಾತ್ಮಿಕವಾಗಿ ಜಾಗೃತನಾದ ಗುರು, ಮಾನವನ ಚೇತನವನ್ನು ಎತ್ತಿದವನು ಮತ್ತು ಕೊನೆಗೆ ಕಲ್ಕಿ ಇನ್ನು ಬಾರದವನು, ಭವಿಷ್ಯದ ಶುದ್ಧೀಕರ್ತ, ಯುಗಾಂತ್ಯದಲ್ಲಿ ಧರ್ಮವನ್ನು ಮರುಸ್ಥಾಪಿಸುವವನು. ಇದೇ ದಶಾವತಾರಗಳು. ಇವು ಕೇವಲ ಕಥೆಗಳಲ್ಲ, ದೈವಿಕ ವಿನ್ಯಾಸ. ಅವು ಸತ್ಯ ಮತ್ತು ಕರುಣೆ ಕಾಲಾನುಸಾರ ಬದಲಾಗಬೇಕು ಎಂಬುದನ್ನು ತೋರಿಸುತ್ತದೆ. ಮತ್ತು ನಿಜವಾದ ಸಂದೇಶವೇನೆಂದರೆ ಪ್ರತಿಯೊಂದು ಅವತಾರವೂ ನಮ್ಮೊಳಗಿದೆ.